RCBಯ ಪ್ಲೇಯಿಂಗ್ 11ನಲ್ಲಿ 2 ದೊಡ್ಡ ಬದಲಾವಣೆ. ಇವತ್ತಿನ ಮ್ಯಾಚಲ್ಲಿ RCB ತಂಡವು ರಾಜಸ್ಥಾನ್ ತಂಡವನ್ನು ಎದುರಿಸುತ್ತಿದೆ ಜೈಪುರಲ್ಲಿ. ಹೋದ ಮ್ಯಾಚನ್ನು ಸೋತಿತ್ತು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ, ಅದು LSG ವಿರುದ್ಧ. ಇವತ್ತು ಪ್ಲೇಯಿಂಗ್ 11ನಲ್ಲಿ ದೊಡ್ಡ ಬದಲಾವಣೆಯನ್ನು ಮಾಡಲೇಬೇಕು RCB, ಇಲ್ಲ ಅಂದರೆ ಮ್ಯಾಚ್ಗಳು ತುಂಬ ಕಷ್ಟ ಆಗುತ್ತೆ. ಇವತ್ತಿನ ಪಂದ್ಯದಲ್ಲಿ ಯಾರನ್ನು ಬದಲಾಯಿಸ್ತಾರೆ ಅಂದರೆ, ಟ್ರೋಫಿ ಬದಲು ವಿಲ್ ಜಾಕ್ಸನ್ನು ಆಡಿಸ್ತಾರೆ. ವಿಲ್ ಜಾಕ್ಸ್ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡನ್ನೂ ಮಾಡ್ತಾರೆ. ಬ್ಯಾಟಿಂಗಲ್ಲಿ ಇವರು ಎತ್ತಿದ ಕೈ, ಇವರು 150 ಸ್ಟ್ರೈಕ್ ರೇಟಲ್ಲಿ ಬಾರಿಸ್ತಾರೆ ಮತ್ತು ಒಂದು ಮ್ಯಾಚ್ಗೆ 1 ವಿಕೆಟ್ ಆದರೂ ತೆಗಿತಾರೆ. ಮತ್ತು ಎರಡನೇ ಬದಲಾವಣೆ, ಮಯಾಂಕ್ ಡಗರ್ ಬದಲು ನಮ್ಮ ಕನ್ನಡಿಗ ಮನೋಜ್ ಬಾಂಡೇಗರಿಗೆ ಒಂದು ಚಾನ್ಸ್ ಸಿಕ್ಕಿಲ್ಲ ಇನ್ನು RCB ತಂಡದಲ್ಲಿ. ಇವತ್ತು ಚಾನ್ಸ್ ಸಿಗೋ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಈ 2 ದೊಡ್ಡ ಬದಲಾವಣೆ ಮಾಡಲೇಬೇಕು RCB ತಂಡ ಇವತ್ತಿನ ಮ್ಯಾಚ್ನಲ್ಲಿ. ನೀವೇನು ಹೇಳ್ತೀರಾ ಈ ಬದಲಾವಣೆ ಬಗ್ಗೆ? ಇವತ್ತಿನ ಮ್ಯಾಚಲ್ಲಿ ಬದಲಾವಣೆ ಮಾಡ್ತಾರಾ ಇಲ್ವಾ ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿದೆ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ.